ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ಕರುನಾಡು ಟಿವಿಗೆ ಸ್ವಾಗತ. ನಾನು ನಿಮ್ಮ ಅನು ಶಿವಮೊಗ್ಗ. ಈ ದಿನದ ಪ್ರಮುಖ ಸುದ್ದಿಗಳು: ರಸ್ತೆಯಲ್ಲೇ ಉಸಿರು ಚೆಲ್ಲಿದ ಗಂಡ ಹೆಂಡತಿ. ಹೌದು, ಆಂಧ್ರಪ್ರದೇಶದ ತಿರುಪತಿ ಚಿತ್ತೂರು ಹೆದ್ದಾರಿಯಲ್ಲಿ ಭಾನುವಾರ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಾಮಪುರಂ ಗ್ರಾಮದ ನಿವಾಸಿ ಸಿದ್ದಯ್ಯ ಅವರು ಪತ್ನಿ ಜ್ಯೋತಿ ಮತ್ತು ಮಕ್ಕಳಾದ ಗಿರಿ, ಗಾಯತ್ರಿ ಅವರೊಂದಿಗೆ ತಿರುಪತಿಯಿಂದ ಚಿತ್ತೂರಿಗೆ ತೆರಳುತ್ತಿದ್ದಾಗ ಅವರ ಕಾರು ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಬೆಂಕಿ ಹತ್ತಿಕೊಂಡು ಪರಿಣಾಮ ದಂಪತಿ ಸಾವನ್ನಪ್ಪಿದ್ದಾರೆ. ಮಗ ಮತ್ತು ಮಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೆಲ್ಮೆಟ್ ಹಾಕಲ್ಲ ಏನಿವಾಗ ಎಂದು ಚಾಲಕನ ದರ್ಪ. ಹೆಲ್ಮೆಟ್ ಹಾಕದೆ ದ್ವಿಚಕ್ರ ವಾಹನ ಚಲಾಯಿಸಿ ಪ್ರಶ್ನಿಸಿದ ಪೊಲೀಸರ ಮೇಲೆಯೇ ಚಾಲಕನೊಬ್ಬ ದರ್ಪ ತೋರಿಸಿದ ಘಟನೆ ಶನಿವಾರ ಯಶವಂತಪುರದ ಬಳಿ ನಡೆದಿದೆ. ಹೆಲ್ಮೆಟ್ ಹಾಕದೆ ವಾಹನ ಚಲಾಯಿಸುತ್ತಿದ್ದಾಗ ಪೊಲೀಸರು ಹಿಡಿದಿದ್ದಾರೆ. ಇದಕ್ಕೆ ಪೊಲೀಸರ ಮೇಲೆಯೇ ಕೆಂಡಾಮಂಡಲ ಕೋಪ ಪ್ರದರ್ಶಿಸಿದ ಈತ ರೂಲ್ಸ್ ಎಲ್ಲಿದೆ ತೋರಿಸಿ, ಇಲ್ಲಿ ಪೊಲೀಸರು ಹಿಡಿಯಬಾರದು ಎಂದು ಇನ್ಸ್ಪೆಕ್ಟರ್ಗೆ 3 ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಆದರೂ ಹಿಡಿಯುತ್ತಿದ್ದೀರಾ ಎಂದಿದ್ದಾರೆ. ಹೆಲ್ಮೆಟ್ ಹಾಕೊಂಡು ಓಡಾಡಬೇಡ ಅಂತ ಇದೆಯಾ? ಹೌದು ಹೌದು, ಮಾಡಿ. ಇವಾಗ ಇನ್ಸ್ಪೆಕ್ಟರ್ ಮಾಡಿ, ಹಂಗಾರೆ ಇವಾಗ ಇನ್ಸ್ಪೆಕ್ಟರ್ ಮಾತಾಡ್ರಿ. ಇನ್ಸ್ಪೆಕ್ಟರ್ ಮಾತಾಡ್ರಿ. ಮಾತಾಡ್ರಿ ನೋಡ್ರಿ ಯಾವ ತರ ಮಾತಾಡ್ತಾ ಇದ್ದಾರೆ. ಆಯ್ತಪ್ಪ, ಆಯ್ತು. ಎಷ್ಟಿದೆ ಫೈನ್? ಎಷ್ಟಿದೆ ಎಲ್ಲ ಕೊಡಿ, ನೋಟಿಸ್ ಕೊಡಿ, ಕೊಡೋದು ಕಟ್ಕೊಂತೀನಿ. ಮತ್ತೆ ನಾನು ಕಟ್ಟಲ್ಲ ಸ್ಪಾಟಲ್ಲಿ. ಯಾಕೆ ರೂಲ್ಸ್ ಇದೆಯಾ? ಸ್ಪಾಟಲ್ಲೇ ಕಟ್ಟಬೇಕು ಅಂತ ರೂಲ್ಸ್ ಇದೆಯಾ ಸರ್? ರೂಲ್ಸ್ ಇದೆಯಾ ಸ್ಪಾಟಲ್ಲಿ ಕಟ್ಟಬೇಕು ಅಂತ? ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು, JDS ಅಲ್ಲಿ. ಅರ್ಥ ಆಯ್ತಾ? MLC ಗೆ 3 ಸರಿ ಕಮೆಂಟ್ ಮಾಡಿದ್ದೀನಿ. ಕಾನೂನು ನೀವ್ಯಾವ್ದ್ರಿ ಕಾನೂನು ರೀ? ನಾನು ವಿಡಿಯೋ ಮಾಡಿ ಕಳಿಸಿದ್ದೀನಿ ನಿಮ್ಮ ಬಗ್ಗೆ. 100 ರೂಪಾಯಿ 200 ರೂಪಾಯಿ ಕಳಿಸಿದ್ದೀರಾ ನೀವು ಇಲ್ಲಿ? ನಾನು ನೋಡಿದ್ದೀನಿ, ನಾನು ಕನ್ನಡ ನೋಡಿದ್ದೀನಿ. ನೆನ್ನೆ ಮೇಡಮ್ ಹತ್ರ ಮಾತಾಡಿದ್ದೀನಿ. ನಾನು ಮಾತಾಡಿದ್ದೀನಿ ಮೇಡಮ್ ಹತ್ರ. ಇಲ್ಲಿ ಇರ್ತಾರ ಡಬಲ್ ಸರ್ ಮೇಡಮ್ ಹತ್ರ ನಾನು ಮಾತಾಡಿದ್ದೀನಿ ನಿನ್ನೆ. ಎಲ್ಲರೂ ನೀವೇ ಮಾಡ್ತಾ ಇರೋದು. ಇನ್ನಾರು ಮಾಡ್ತಾ ಇರೋದು ಇಲ್ಲಿ ದೌರ್ಜನ್ಯ ಮಾಡ್ಕೊಂಡ್ಬಿಟ್ಟಿದ್ರೆ. ಪ್ರೂಫ್ ಕೊಡಿಯಪ್ಪ, ಈಸ್ಕೊಂಡಿರೋ ಪ್ರೂಫ್ ಕೊಡ್ರಿ. ಪ್ರೂಫ್ ಕೊಡ್ರಿ. ಈಗ ನಿಮ್ಗೆ ಫೈನ್ ಕಟ್ಬೇಕು ತಾನೆ? ಫೋಟೋ ಕಟ್ತೀನಿ ಕೊಡಿ, ಪ್ರೂಫ್ ಕೊಡ್ರಿ. ನಿಮ್ಮ ಹತ್ರ ಅಂದ್ರೆ ಕಟ್ಟಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಈಸ್ಕೊಂಡಿರೋದಕ್ಕೆ ಪ್ರೂಫ್ ತೋರಿಸ್ರಿ ನೀವು. ಕಟ್ಟಲ್ಲ ರೀ ಫೈನ್, ಫೋಟೋ ಕಟ್ತೀನಿ ಕೊಡ್ರಿ. ಸ್ಪಾಟಲ್ಲಿ ಕಟ್ಟಬೇಕು ಅಂತ ರೂಲ್ಸ್. ಹೌದು ರೀ, ನಾನು ಹೇಳ್ತಾ ಇದ್ದೀನಿ. ನೀವು ಹೌದು, ಅದಕ್ಕೆ ಇಲ್ಲೇ ಮತ್ತೆ ಇನ್ನೇನು ಇಲ್ಲಿ ಬಂದು ನಾವು ಮಾಡ್ತಾ ಇರೋದು ಕಳ್ರ ನಾವು. ದುಡ್ಡಿಲ್ಲ ಸ್ವಾಮಿ. ಹಾಂ ಏನು ಸರ್? ಸರ್ ನಾನು ನಿಧಾನಕ್ಕೆ ಮಾತಾಡ್ತಿದ್ದೀನಿ. ಅವ್ರು ಕ್ಯಾಮ್ರಾ ಹಿಡ್ಕೊಂಡು ಇದ್ದಾರಲ್ಲ ಫಸ್ಟು, ಅವ್ರು ಅನ್ಕರಪ್ಟ್ ಆಗಿರುತ್ತೆ. ಕ್ಯಾಮ್ರಾ ಹಿಡ್ಕೊಂಡಿರೋದು ಅವರು ಇಲ್ಲ ಮಾತಾಡ್ತಿದ್ರು ಫಸ್ಟ್ ಇಲ್ಲಿ. ಅದು ನಿಮ್ಮಂತವ್ರಿಗೆ ಹೇಳ್ಕೊಳ್ರಿ, ನಮ್ಮಂತವ್ರಿಗೆ ಹೇಳ್ಬೇಡ್ರಿ. ಹೌದು, ನಿಮ್ಮಂತವ್ರಿಗೆ ಹೇಳ್ಕೊಳ್ರಿ, ನಮ್ಮಂತವ್ರಿಗೆಲ್ಲ ರೀ. ರಾಜ್ಯಾಧ್ಯಕ್ಷರಾಗಿ ನಿಮ್ಮನ್ನೇ ಮುಂದುವರಿಸುತ್ತಾರಾ? ಹೌದು, ಇಂದು ಡಾಲರ್ಸ್ ಕಾಲೋನಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರವರು ಪತ್ರಕರ್ತರ ಪ್ರಶ್ನೆಗೆ ನಗುತ್ತಲೇ ಉತ್ತರಿಸಿದ್ದಾರೆ. 1.25 ವರ್ಷದಿಂದ ಪಕ್ಷದ ಕಾರ್ಯಕರ್ತನಾಗಿ ಕೊಟ್ಟಿರುವ ಜವಾಬ್ದಾರಿಯನ್ನು ಬಹಳ ಶ್ರದ್ಧೆಯಿಂದ ನಾನು ಮಾಡಿಕೊಂಡು ಬಂದಿದ್ದೀನಿ. ಪ್ರತಿ ಸಂದರ್ಭದಲ್ಲಿ ಕೂಡ ನನಗೆ ಮಾಹಿತಿ ಬಂದಾಗ ಕೇಂದ್ರಕ್ಕೆ ಕೊಡಬೇಕು. ನಮ್ಮದು ರಾಷ್ಟ್ರೀಯ ಪಕ್ಷ ಎಲ್ಲ ಜಿಲ್ಲೆಯ ಅಧ್ಯಕ್ಷರ ಅಭಿಪ್ರಾಯ ಪಡೆದು ಚರ್ಚೆ ಮಾಡಿ ತೀರ್ಮಾನಿಸುತ್ತಾರೆ ಎಂದರು. ಚರ್ಚೆ ನಡೆದಿಲ್ಲ. ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕು ಅನ್ನೋ ಅಪೇಕ್ಷೆ ಎಲ್ರಿಗೂ ಕೂಡ ಇದೆ.
ಅವ್ರು ಆಗಿರ್ತಕ್ಕಂಥ ತಪ್ಪು ಅರ್ಥ ಮಾಡ್ಕೊಂಡು ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಆ ಪಕ್ಷದ ವೇದಿಕೆ ಚರ್ಚೆ ಮಾಡಿ ಅದಕ್ಕೆ ಏನು ಸರಿಯಾದಂಥ ತೀರ್ಮಾನ ಆಗಬೇಕು. ಯಾಕೆ ನಾವಲ್ಲ, ಯಾಕೆ ರಾಷ್ಟ್ರಮಟ್ಟ ರಾಷ್ಟ್ರದ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಎಲ್ಲೋ ಕೂತು ಚರ್ಚೆ ಮಾಡ್ತೀವಿ. ಸದ್ಯಕ್ಕಂತೂ ನಮ್ಮ ಮುಂದೆ ಆ ವಿಚಾರ ಇದೆ. ಧ್ವನಿ ಅನುಕರಣೆ ಮಾಡಿ ವಂಚನೆ ಬಗ್ಗೆ ಡಿಕೆ ಸುರೇಶ್ ವಿವರಣೆ. ಹೌದು, ನಟರೊಬ್ಬರು ನಮ್ಮ ಧ್ವನಿ ಅನುಕರಣೆ ಮಾಡಿ ವಂಚನೆ ಎಸಗಿರುವ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸೋಮವಾರ ಇಡಿ ವಿಚಾರಣೆಗೆ ಹಾಜರಾಗುವ ಮುನ್ನ ಸದಾಶಿವನಗರ ನಿವಾಸದ ಬಳಿ ಮಾತನಾಡಿದ ಅವರು, ಈ ಬಗ್ಗೆ ನಾನು ಮಾಧ್ಯಮಗಳ ಮೂಲಕ ತಿಳಿದುಕೊಂಡಿದ್ದೇನೆ. ಈ ಕುರಿತು ಪೊಲೀಸ್ ತನಿಖೆ ನಡೆಯುತ್ತಿದೆ. ಈ ತನಿಖೆಯ ಬೆಳವಣಿಗೆ ಏನಾಗಿದೆ ಎಂಬುದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವಿಚಾರಣೆ ಬಳಿಕ ಸ್ಪಷ್ಟ ಮಾಹಿತಿ ನೀಡುತ್ತೇನೆ ಎಂದಿದ್ದಾರೆ. ಸುಮಾರು ಪ್ರಕರಣಗಳು ಪೊಲೀಸ್ ಸ್ಟೇಷನಲ್ಲೂ ಕೂಡ ದಾಖಲಾಗಿದೆ. ಅದರ ವಿಚಾರಣೆ ಏನಾಯಿತು ಅಂತೇಳಿ ನನಗೆ ಗೊತ್ತಿಲ್ಲ. ಸೊ ಈಗ ಇಡಿ ಎಂಟ್ರ್ ಆಗಿರೋದ್ರಿಂದ ಇಡಿದು ಏನು ಯಾವ ಮಾನದಂಡ ಇಟ್ಕೊಂಡು ಅವರು ಇದನ್ನು ನನ್ನನ್ನು ಕರೆದಿದ್ದಾರೆ ಅನ್ನೋದನ್ನು ಹೋಗಿ ಕೇಳಿ ನಂತರ ತಮಗೆ ತಿಳಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿ ಸಮಾಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.